ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಸ್ತಾನ್ನಮಸ್ಯೇ ಗುರೂನ್ಮಮ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತಾರಾಮಾವತಾರೋ ಹರಿರೀಶಚಂದ್ರಮಾಃ ಶ್ರುತ್ವಾ ಚ ಸಪಿತುರ್ವೃತ್ತಂ ಭ್ರಾತರೌ ಚ ವಿವಾಸಿತೌ ಭರತೋ ದುಃಖಸಂತಪ್ತಃ ಇದಂ ವಚನಮಬ್ರವೀತ್. ಭರತ ಕೇಕೆಯ ರಾಜ್ಯದಲ್ಲಿ ಇದ್ದ. ಆ ಹೊತ್ತಿಗಾಗಲೇ ದಶರಥ ಮಹಾರಾಜ ಮೃತನಾಗಿದ್ದ. ವಸಿಷ್ಠರು ಕೇಕೆಯ ರಾಜ್ಯದಿಂದ ಭರತನನ್ನು ಕರೆಸಿಕೊಂಡರು. ತಾಯಿಯ ಬಳಿ ತಂದೆಗೆ ನಮಸ್ಕರಿಸಬೇಕು ಅಂತ ಬಂದಾಗ ತಂದೆ ಇರಲಿಲ್ಲ, ತಾಯಿಯ ಬಳಿ ಇದ್ದಾನು ಅಂತ ಹೇಳಿಕೊಂಡು ಕೈಕೇಯಿಯ ಬಳಿ ಬಂದು ನಮಸ್ಕಾರ ಮಾಡಿ ಕೇಳಿದಾಗ ಕೈಕೇಯಿ ತಾನು ಮಾಡಿದಂತಹ ಅನರ್ಥವನ್ನು ಭಾರೀ ಸಾಹಸದ ಕಾರ್ಯ ಎಂಬಂತೆ ಭರತನಿಗೆ ಯಾವುದು ಮಹಾ ಅಪ್ರಿಯವಾಗಿತ್ತೋ ಅದನ್ನೇ ಮಹಾಪ್ರಿಯವಾದ ಹಿತವಾದ ಕಾರ್ಯವೆಂಬಂತೆ ಬಿಂಬಿಸ್ತಾ ನುಡಿದಾಗ ಭರತ ಬಹುವಾಗಿ ನೊಂದುಕೊಂಡ. ತಂದೆ ಮೃತನಾಗಿದ್ದಾನೆ, ಅಣ್ಣ ವನವಾಸಿಯಾಗಿದ್ದಾನೆ. ಇದು ನಡೆದದ್ದು ತನ್ನ ತಾಯಿಯಿಂದ. ತನ್ನ ತಾಯಿ ಮಾಡಿದ್ದು ನನ್ನ ಹೆಸರಲ್ಲಿ, ಹೀಗೆ ಅಂತ ಹೇಳಿಕೊಂಡು ಬಹುವಾಗಿ ನೊಂದುಕೊಂಡ. ಕೈಕೇಯಿಯನ್ನು ಕುರಿತು ಕೆಲವು ಮಾತುಗಳು ಅಂತಾ ಇದ್ದಾನೆ. ಕಿನ್ನು ಕಾರ್ಯಂ ಹತಸ್ಯೇಹ ಮಮ ರಾಜ್ಯೇನ ಶೋಚತಃ ವಿಹೀನಸ್ಯಾಥ ಪಿತ್ರಾಜ ಭ್ರಾತ್ರ ಪಿತೃಸಮೇನ ಚ. ಭಾರೀ ಸಾಹಸ ಕಾರ್ಯ ಎಂಬಂತೆ ನನಗೆ ಭಾರೀ ಅನುಕೂಲ ಮಾಡಿಕೊಂಡವಳಂತೆ ಇಷ್ಟು ಮಾತುಗಳನ್ನಾಡಿದಿ. ತಂದೆ ಮೃತನಾಗಿದ್ದಾನೆ, ಅಣ್ಣ ಕಾಡು ಪಾಲಾಗಿದ್ದಾನೆ. ತಂದೆ ಹಾಗೂ ಜ್ಯೇಷ್ಠ ಭ್ರಾತ ಪಿತೃಸಮಃ, ತಂದೆ ಇಲ್ಲದೇ ಇದ್ದಾಗ ಹಿರಿಯಣ್ಣನೇ ತಂದೆಗೆ ಸಮಾನನಾಗಿರ್ತಾನೆ. ಅವರಿಬ್ಬರನ್ನು ಕೂಡ ಕಳಕೊಂಡಂತಹ ನಾನು ಈ ರಾಜ್ಯವನ್ನು ಏನೂ ಅಂತ ಹೇಳಿಕೊಂಡು ನಾನು ಅನುಭವಿಸಲಿ. ದುಃಖೇ ಮೇ ದುಃಖಮಕರೋಹ ವ್ರಣೇ ಕ್ಷಾರಮಿವಾದಯ ಆದದಾಹ ರಾಜಾನಂ ಪ್ರೇತಭಾವಸ್ಥಂ ಕೃತ್ವಾ ರಾಮಂ ಚ ತಾಪಸಂ. ತಂದೆಯ ಮರಣ, ಅಣ್ಣನ ವನವಾಸ, ಒಂದೊಂದು ದುಃಖವನ್ನೂ ನನಗೆ ಸಹಿಸೋದು ಸಾಧ್ಯವಾಗ್ತಾ ಇಲ್ಲ. ಹಾಗಿರುವಾಗ ಒಂದರ ಮೇಲೆ ಇನ್ನೊಂದು. ಮೊದಲೇ ಗಾಯವಾಗಿತ್ತು, ಅದನ್ನು ಇನ್ನಷ್ಟು ಕೆದಕಿ ಆ ಗಾಯವನ್ನು ದೊಡ್ಡ ಮಾಡಿದರೆ ಎಷ್ಟು ದುಃಖವಾದೀತು. ಆಗಿರತಕ್ಕಂತಹ ಗಾಯಕ್ಕೆ ಒಂದಿಷ್ಟು ಉಪ್ಪನ್ನು ಸುರಿದರೆ ಎಷ್ಟು ನೋವಾದೀತು. ತಂದೆಯ ಮೃತಿ, ಅಣ್ಣನ ವನವಾಸ, ಈ ಎರಡು ವಿಚಾರ ಕೂಡ ನನಗೆ ನಿನ್ನಿಂದಾಗಿ ಇಷ್ಟು ದುಃಖವನ್ನು ನೀಡ್ತಾ ಇದೆ. ಕುಲಸ್ಯತ್ವಂ ಅಭಾವಾಯ ಕಾಲರಾತ್ರಿವಾಗತ ಅಂಗಾರಮುಪಗೂಹ್ಯಸ್ಮ ಪಿತಾಮೇ ನಾವಬುದ್ಧವಾನ್. ಈ ಮನೆತನಕ್ಕೆ ನೀನು ಬಂದುದರಿಂದಾಗಿ ಈ ಮನೆತನ ಸಂಪೂರ್ಣ ವಿನಷ್ಟವಾಗಿ ಹೋಯಿತು. ಯಮನಂತೆ ಈ ಕುಲಕ್ಕೆ ನೀನು ಬಂದ ಎರಗಿದ್ದಿ. ನಮ್ಮಪ್ಪ ನಿನ್ನನ್ನು ತಿಳಿಯದೆ ವರೆಸಿಕೊಂಡ. ಕೆಂಡವನ್ನು ಸೆರಗಲ್ಲಿ ಕಟ್ಟಿಕೊಂಡ್ರೆ ಏನಾದೀತು? ಆ ವ್ಯಕ್ತಿಯನ್ನು ಸುಟ್ಟು ಬಿಡತ್ತೆ. ನಮ್ಮಪ್ಪ ನಿನ್ನನ್ನು ವರೆಸುವ ಮೂಲಕ ಅಂತಹ ಕಾರ್ಯವನ್ನು ಮಾಡಿದ. ತಾನು ಸೆರಗಲ್ಲಿ ಕಟ್ಟಿಕೊಂಡದ್ದು
ಬೆಂಕಿಯ ಉಂಡೆಯನ್ನೂ ಅಂತ ಹೇಳಿಕೊಂಡು ನಮ್ಮಪ್ಪ ತಿಳಿಯದೇ ಹೋದ. ಮೃತ್ಯು ಮಾಪಾದಿತೋ ರಾಜ ತ್ವಯಾ ಮೇ ಪಾಪದರ್ಶಿನಿ ಸುಖಂ ಪರಿಹೃತಂ ಮೋಹಾತ್ ಕುಲೇಸ್ಮಿನ್ ಕುಲಪಾಂಸಿನಿ. ನಮ್ಮಪ್ಪನನ್ನು ನೀನು ಕೊಂದು ಹಾಕದೆ, ಆ ಮೂಲಕ ನಮ್ಮ ಕುಲದ ಸುಖವನ್ನೇ ಸಂತೋಷವನ್ನೇ ಪೂರ್ಣ ಸುಟ್ಟು ಹಾಕಿಬಿಟ್ಟು. ನಿನ್ನಂತಹ ಮಹಾಪಾಪಿ ಇನ್ಯಾರೂ ಇರಲಿಕ್ಕಿಲ್ಲ. ತ್ವಾಂ ಪ್ರಾಪ್ಯ ಹಿ ಪಿತಾ ಮೇದ್ಯ ಸತ್ಯಸಂಧೋ ಮಹಾಯಶಾಹ ತೀವ್ರ ದುಃಖಾಭಿಸಂತಪ್ತೋ ವೃತ್ತೋ ದಶರಥೋ ನೃಪಃ. ನಮ್ಮಪ್ಪ ಸತ್ಯಸಂಧನಾಗಿರುವವನು, ಆಡಿದ ಮಾತನ್ನು ಅದರಂತೆ ನಡೆಸಿಕೊಡುವವನು. ಆದರೆ ನಿನ್ನ ಮೂಲಕ ಆಡಿದ ಮಾತನ್ನು ನಡೆಸಿಕೊಡಬೇಕು ಅಂತಿದ್ದರೆ ತನ್ನ ಪ್ರಾಣವನ್ನೇ ಕಳ್ಕೊಳ್ಳುವಂತಾಯಿತು. ಅಂತಹ ಬೇಡಿಕೆ ನೀನು ಆತನ ಬಳಿಯಲ್ಲಿ ಇಟ್ಟಿ. ವಿನಾಶಿತೋ ಮಹಾರಾಜ ಪಿತಾ ಮೇ ಧರ್ಮವತ್ಸಲ ಕಸ್ಮಾತ್ ಪ್ರವ್ರಾಜಿತೋ ರಾಮ ಕಸ್ಮಾದೇವ ವನಂಗತಃ. ನಮ್ಮಪ್ಪನನ್ನು ಯಾಕೋಸ್ಕರ ನೀನು ಕೊಂದಿ? ನಮ್ಮ ಅಣ್ಣನನ್ನು ಯಾಕೋಸ್ಕರ ನೀನು ಕಾಡಿಗಟ್ಟಿದೆ? ಏನು ಕಾರಣ ಹೇಳು. ಕೌಸಲ್ಯಾಚ ಸುಮಿತ್ರಾಚ ಪುತ್ರಶೋಕಾಭಿಪೀಡಿತೆ ದುಷ್ಕರಂ ಯದಿ ಜೀವೇತಾಂ ಪ್ರಾಪ್ಯತ್ವಾಂ ಜನನೀಂ ಮಮ. ನನ್ನ ತಾಯಿಯಾಗಿರತಕ್ಕಂತಹ ನೀನು ಈ ಮನೆಗೆ ಬಂದುದರಿಂದಾಗಿ ಒಂದೆಡೆ ಕೌಸಲ್ಯಾದೇವಿ, ಇನ್ನೊಂದೆಡೆ ಸುಮಿತ್ರಾದೇವಿ ಇಬ್ಬರು ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವಂತಾಯಿತು. ಅವರ ಬದುಕೆ ದುಸ್ತರವಾಗಿ ಹೋಯಿತು ನೀನು ಈ ಮನೆಯನ್ನು ಹೊಕ್ಕದ್ದರಿಂದಾಗಿ. ನನ್ವಾರ್ಯೋಪಿ ಚ ಧರ್ಮಾತ್ಮ ತ್ವಯಿ ವೃತ್ತಿ ಮನುತ್ತಮಾಂ ವರ್ತತೆ ಗುರುವೃತ್ತಿಜ್ಞ ಯಥಾ ಮಾತರಿ ವರ್ತತೆ. ನಮ್ಮಣ್ಣ ಶ್ರೀರಾಮಚಂದ್ರ ಗುರು ಹಿರಿಯರ ಸಮೀಪದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಚೆನ್ನಾಗಿ ಬಲ್ಲವನಷ್ಟೇ ಅಲ್ಲ, ಅದರಂತೆ ತಾನು ನಡ್ಕೋತಾ ಇದ್ದ. ಅಂತಹವನು ನಿನ್ನ ಬಳಿ ತನ್ನ ತಾಯಿಯಾಗಿರತಕ್ಕಂತಹ ಕೌಸಲ್ಯಾದೇವಿಯಲ್ಲಿ ಹೇಗೆ ನಡ್ಕೋಬೇಕೋ, ತನ್ನ ತಾಯಿಯಾಗಿರತಕ್ಕಂಥ ಕೌಸಲ್ಯಾದೇವಿಯನ್ನು ಹೇಗೆ ಗೌರವಿಸಬೇಕೋ ಅದರಂತೆ ನಿನ್ನನ್ನು ಗೌರವಿಸ್ತಾ ಇದ್ದ. ತಥಾ ಜ್ಯೇಷ್ಠಾ ಹಿಮೇ ಮಾತಾ ಕೌಸಲ್ಯಾ ದೀರ್ಘದರ್ಶಿನಿ ತ್ವಯಿ ಧರ್ಮಂ ಸಮಾಸ್ಥಾಯ ಭಗಿನ್ಯಾಮಿವ ವರ್ತತೆ. ಶ್ರೀರಾಮಚಂದ್ರನ ಕಾಡಿಗೆ ಅಟ್ಟುವ ಮೂಲಕ ಕೌಸಲ್ಯಾದೇವಿಗೆ ಎಂಥ ಹೊಡೆತವನ್ನು ನೀಡಿದಿ. ಆ ಕೌಸಲ್ಯಾದೇವಿ ಆದರೂ ನಿನ್ನೊಡನೆ ಹೇಗೆ ವರ್ತಿಸ್ತಾ ಇದ್ಲು? ಹಿರಿಯ ಪಟ್ಟದ ರಾಣಿಯಾಗಿರತಕ್ಕಂಥ ಕೌಸಲ್ಯಾದೇವಿ ಮೇ ಮಾತಾ, ಭರತ ಕರೀತಾ ಇದ್ದಾನೆ, ನನ್ನ ತಾಯಿ. ದೀರ್ಘದರ್ಶಿನಿ, ದೂರದರ್ಶಿತ್ವ ಉಳ್ಳವಳು, ಧರ್ಮದ ಬದುಕನ್ನು ನಡೆದವಳು. ಭಗಿನ್ಯಾಮಿವ ವರ್ತತೆ, ನಿನ್ನನ್ನು ಸಹೋದರಿ ಎಂಬಂತೆ ನೋಡ್ಕೋತಾ ಇದ್ಲು. ತಸ್ಯಾಃ ಪುತ್ರಂ ಮಹಾತ್ಮಾನಂ ಚೀರವಲ್ಕಲ ವಾಸಸಂ ಪ್ರಸ್ಥಾಪ್ಯ ವನವಾಸಾಯ ಕಥಂ ಪಾಪೇನ ಶೋಚಸೆ. ಶ್ರೀರಾಮಚಂದ್ರ ನಿನ್ನೊಡನೆ ಹೀಗೆ ತಾಯಿಯಂತೆ ನಡ್ಕೋತಾ ಇದ್ದ. ಕೌಸಲ್ಯಾದೇವಿ ನಿನ್ನನ್ನು ಸಹೋದರಿ ಎಂಬಂತೆ ನಡೆಸ್ಕೋತಾ ಇದ್ಲು. ಅಂತಹ ರಾಮನನ್ನು ಹಾಗೆ ಪಟ್ಟ ಪೀತಾಂಬರವನ್ನಿಟ್ಟು ಹೋಗೋದಿದೆಯೇ? ಇಲ್ಲ, ನಾರುಮಡಿಯನ್ನು ಉಟ್ಕೊಂಡು ಹೋಗಬೇಕು. ಅಂತಹ ಶಿಕ್ಷೆಯನ್ನು ಕೊಡುವ ಮೂಲಕ ಒಬ್ಬ ರಾಮನಿಗೆ ಶಿಕ್ಷೆ ನೀಡಿದ್ದಲ್ಲ, ಜೊತೆಗೆ ಅಂತಹ ಯಾವ ಕೌಸಲ್ಯಾದೇವಿ ನಿನ್ನನ್ನು ತಂಗಿ ಎಂಬಂತೆ ನೋಡ್ಕೋತಾ ಇದ್ಲು ಅಂತಹ ಕೌಸಲ್ಯಾದೇವಿಗೂ ಕೂಡ ಇಂತಹ ಶಿಕ್ಷೆಯನ್ನು ಕೊಟ್ಟಿದ್ದಿ, ದುಃಖವನ್ನು ನೀಡಿದ್ದಿ. ಮಹಾಪಾಪಕಾರ್ಯ ಮಾಡಿರ್ತಕ್ಕಂಥ ನಿನಗೆ ನಿನ್ನ ತಪ್ಪಿನ ಅರಿವು ಯಾಕೆ ಆಗ್ತಾ ಇಲ್ಲ ಹೇಳು. ಅಪಾಪದರ್ಶಿನಂ ಶೂರಂ ಕೃತಾತ್ಮಾನಂ ಯಶಸ್ವಿನಂ ಪ್ರವ್ರಾಜ್ಯ ಚೀರವಸನಂ ಕಿನ್ನು ಪಶ್ಯಸಿ ಕಾರಣಂ. ಧರ್ಮಾತ್ಮನಾಗಿರತಕ್ಕಂತಹ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿದಿ, ಏನು ದೋಷವನ್ನು ಅವನಲ್ಲಿ ಕಂಡು ಇಂತಹ ತೀರ್ಮಾನ ಕೈಗೊಂಡು ಹೇಳು. ಲುಬ್ಧಾಯಾ ವಿದಿತೋ ಮನ್ಯೆ ನತೇಹಂ ರಾಘವಂ ಯಥಾ ತಥಾ ಹ್ಯನರ್ಥೋ ರಾಜ್ಯಾರ್ಥಂ ತ್ವಯಾ ನೀತೋ ಮಹಾನಯಂ. ನೀನು ರಾಜ್ಯದ ಮೇಲಿನ ಲೋಭದಿಂದಾಗಿ ಶ್ರೀರಾಮಚಂದ್ರನಿಗೇನು ಅನ್ಯಾಯ ಮಾಡಿದಿ, ಕೌಸಲ್ಯಾದೇವಿಗೆ ಅನ್ಯಾಯ ಏನು ಮಾಡಿದಿ, ನನಗೇನು ಅನ್ಯಾಯ ಮಾಡಿದ್ದಿ, ದಶರಥ ಮಹಾರಾಜರಿಗೇನು ಅನ್ಯಾಯ ಮಾಡಿದ್ದಿ, ಇಡೀ ಲೋಕಕ್ಕೇನು ಅನ್ಯಾಯ ಮಾಡಿದ್ದಿ, ನಿನ್ನ ಗಮನಕ್ಕೇನೇ ಬರ್ತಾ ಇಲ್ಲ. ಕಾರಣ ಆ ಲೋಭ, ರಾಜ್ಯದ ಮೇಲಿನ ಲೋಭ.
ಅಹಂ ಹಿ ಪುರುಷವ್ಯಾಘ್ರ ವಪಶ್ಯನ್ ರಾಮಲಕ್ಷ್ಮಣವು ಕೇನ ಶಕ್ತಿ ಪ್ರಭಾವೇಣ ರಾಜ್ಯಂ ರಕ್ಷಿತು ಮುತ್ಸಹೆ. ರಾಮನನ್ನು ಕಾಡಿಗಟ್ಟಿದೆ, ಲಕ್ಷ್ಮಣನನ್ನು ಕಾಡಿಗಟ್ಟಿದೆ. ಪುರುಷ ಶ್ರೇಷ್ಠರಾಗಿರತಕ್ಕಂತಹ ರಾಮಲಕ್ಷ್ಮಣರು ನನ್ನ ಜೊತೆಯಲ್ಲಿ ಇಲ್ಲ ಅಂತ ಆದುದಾದರೆ ಈ ರಾಜ್ಯವನ್ನು ರಕ್ಷಿಸುವಂತಹ ಧೈರ್ಯ ನನಗೆಲ್ಲಿಂದ ಬರಬೇಕು? ಕೇನ ಶಕ್ತಿ ಪ್ರಭಾವೇಣ ರಾಜ್ಯಂ ರಕ್ಷಿತು ಮುತ್ಸಹೆ. ಯಾವ ಬಲದ ಮೇಲೆ ಈ ರಾಜ್ಯದ ರಕ್ಷಣೆಯನ್ನು ನಾನು ಮಾಡಲಿ? ತಂ ಹಿ ನಿತ್ಯಂ ಮಹಾರಾಜೋ ಬಲವಂತಂ ಮಹೌಜಸಂ ಉಪಾಶ್ರಿತೋ ಭೂಧರ್ಮಾತ್ಮ ಮೇರು ಮೇರುವನಂ ಯಥಾ. ದಶರಥ ಮಹಾರಾಜ ತನ್ನ ರಾಜಕೃತ್ಯದಲ್ಲಿ ಆ ರಾಮಲಕ್ಷ್ಮಣರ ಮೇಲೆ ಎಷ್ಟು ಅವಲಂಬಿತನಾಗಿದ್ದ. ಹಾಗಿರುವಾಗ ಅವರಿಬ್ಬರನ್ನು ತೊರೆದು ನಾನಾದರೂ ಹೇಗೆ ರಾಜ್ಯಭಾರವನ್ನು ಮಾಡಲಿ? ಸೋಹಂ ಕಥಮಿಮಂ ಭಾರಂ ಮಹಾಧುರ್ಯ ಸಮುದ್ಯತಂ ದಮ್ಯೋ ಧುರಮಿವಾಸಾದ್ಯ ಸಹೇಯಂ ಕೇನ ಚೌಜಸ. ಎತ್ತಿನ ಹೆಗಲ ಮೇಲೆ ಹೊರುವ ಭಾರವನ್ನು ಹೊರಿಸಬಹುದು, ಹೊರಲಾರದ ಭಾರವನ್ನು ಹೊರಿಸುವುದು ಅಂತಂದರೆ ಆ ವೃಷಭ ಅಲ್ಲೇ ಕೈಕಾಲು ಮುರ್ಕೊಂಡು ಬೀಳಬೇಕು. ಇವತ್ತು ನನ್ನ ಸ್ಥಿತಿ ಹಾಗಾಗಿ ಹೋಗಿತು. ಅಥವಾ ಮೇ ಭವೇಚ್ಛಕ್ತಿ ಯೋಗೈ ಬುದ್ಧಿಬಲೇನವ ಸಕಾಮಾಂ ನ ಕರಿಷ್ಯಾಮಿ ತ್ವಾಮಹಂ ಪುತ್ರಗರ್ಧಿನಿ. ಹಾಗೆ ದುಃಖಿಸ್ತಾ ಇದ್ದಂತಹ ಭರತ ಒಮ್ಮಿಂದೊಮ್ಮೆಲೆ ಮತ್ತೆ ಪುನಃ ತಾಯಿಯನ್ನು ಬೈಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಇಲ್ಲ, ಈ ಭಾರವನ್ನು ಹೊರುವ ಸಾಮರ್ಥ್ಯ ನನ್ನಲ್ಲಿಲ್ಲ. ನಾನು ರಾಜ್ಯದ ಚುಕ್ಕಾಣಿ ಹಿಡಿಯೋದು ಅದು ಧರ್ಮಸಮ್ಮತವೂ ಅಲ್ಲ. ಹಾಗಾಗಿ ಏನೇನು ಬುದ್ಧಿಬಲವೋ, ಏನೇನು ಶಕ್ತಿ ಉಂಟೋ ಅದೆಲ್ಲ ಬಲವನ್ನು ಕೂಡ ಉಪಯೋಗ ಮಾಡಿಕೊಂಡು ನಿನ್ನ ಬಯಕೆ ಏನಿದೆಯಲ್ಲ ಅದನ್ನು ಮುರಿದು ಬೀಳುವ ಹಾಗೆ ಮಾಡ್ತೇನೆ. ನಿನ್ನ ಈ ಬಯಕೆ ಅದು ಈಡೇರಬಾರದು. ಸಕಾಮಾಂ ನ ಕರಿಷ್ಯಾಮಿ ತ್ವಾಮಹಂ ಪುತ್ರಗರ್ಧಿನೀಂ. ಮಗನ ಮೇಲಿನ ಮೋಹದಿಂದಾಗಿ ಮಾಡಬಾರದ ಅನ್ಯಾಯ ಕಾರ್ಯವನ್ನು ಮಾಡಿದ್ದಿ. ನಿನ್ನ ನಿಶ್ಚಯ ಏನಿದೆ ಅದು ನಡೆಯದಂತೆ ನಾನು ಮಾಡ್ತೇನೆ. ನಮೇ ವಿಕಾಂಕ್ಷಾ ಜಾಯೇತ ತ್ಯಕ್ತುಂ ತ್ವಾಂ ಪಾಪನಿಶ್ಚಯಾಂ ಯದಿ ರಾಮಸ್ಯ ನಾವೇಕ್ಷಾ ತ್ವಯಿ ಸ್ಯಾನ್ ಮಾತೃವತ್ ಸದಾ. ನೀನು ಮಾಡಿರತಕ್ಕಂಥ ಈ ಘೋರ ಅಪರಾಧಕ್ಕೆ ನಿನ್ನನ್ನು ನಾನು ರಾಜ್ಯಭ್ರಷ್ಟಳನ್ನಾಗಿ ಮಾಡಬೇಕು, ನಿನ್ನನ್ನು ನಾನು ಪರಿತ್ಯಾಗ ಮಾಡಬೇಕು, ನಿನ್ನನ್ನು ನಾನು ಕುಲದಿಂದ ಹೊರಗೆ ಹಾಕಬೇಕು. ಆದರೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ ಅಂತಂದರೆ ಶ್ರೀರಾಮಚಂದ್ರ ನಿನ್ನನ್ನು ತಾಯಿಯ ಹಾಗೆ ನೋಡ್ಕೋತಾ ಇದ್ದಾನೆ. ಶ್ರೀರಾಮಚಂದ್ರ ನಿನ್ನನ್ನು ತಾಯಿಯಂತೆ ನೋಡ್ಕೋತಾ ಇದ್ದಾನೆ. ಹಾಗಾಗಿ ನಾನು ನಿನ್ನನ್ನು ರಾಜ್ಯದಿಂದ ಹೊರಗೆ ಹಾಕಿದೆ ಅಂತಂದರೆ ಶ್ರೀರಾಮಚಂದ್ರನಿಗೆ ನೋವಾದೀತು. ಆ ಕಾರಣಕ್ಕೋಸ್ಕರ ನಿನ್ನನ್ನು ಪರಿತ್ಯಾಗ ಮಾಡ್ತಾ ಇಲ್ಲ. ರಾಮನಿಗೆ ನೋವಾದೀತು ಎಂಬ ಕಾರಣಕ್ಕೋಸ್ಕರ ಒಂದು ವೇಳೆ ರಾಮನಿಗೆ ನಿನ್ನ ಮೇಲೆ ಅಂತಹ ಭಾವನೆ, ತಾಯಿಯ ಭಾವನೆ ಇಲ್ಲ ಅಂತ ಆದದಾಗಿದ್ದರೆ ನೀನು ಯಾವತ್ತೋ ಪರಿತ್ಯಾಗ ಮಾಡಿಬಿಡ್ತಾ ಇದ್ದೆ. ಉತ್ಪನ್ನಾತು ಕಥಂ ಬುದ್ಧಿ ತವೇಯಂ ಪಾಪದರ್ಶಿನಿ ಸಾಧು ಚಾರಿತ್ರ ವಿಭ್ರಷ್ಟೆ ಪೂರ್ವೇಶಾಂನೋ ವಿಗರ್ಹಿತ. ಎಂತಹ ಕಾರ್ಯವನ್ನು ಮಾಡಿ ಹಾಕಿದೆ. ನಮ್ಮ ಕುಲದಲ್ಲಿ ಇಂತಹ ಒಂದು ಅಕಾರ್ಯವನ್ನು ಯಾರ್ಯಾರೂ ಮಾಡಿದ್ದಿಲ್ಲ. ಹಾಗೆ ಯಾರಿಗೂ ಇಲ್ಲದಿರತಕ್ಕಂತಹ ಇಂತಹ ಒಂದು ದುಷ್ಟ ಸ್ವಭಾವ ನಿನಗಾದರೂ ಹೇಗೆ ಬಂತು ಹೇಳು? ಮಹಾಪಾಪ ಕಾರ್ಯವನ್ನು ಮಾಡಿದ್ದಿ. ಅಸ್ಮಿನ್ ಕುಲೇ ಸರ್ವೇಷಾಂ ಜ್ಯೇಷ್ಠೋ ರಾಜ್ಯೇಭಿಷಿಚ್ಯತೆ ಅಪರೇ ಭ್ರಾತರಸ್ತಸ್ಮಿನ್ ಪ್ರವರ್ತಂತೆ ಸಮಾಹಿತಾ. ಈ ಕುಲದ ನಿಯಮ ಏನು ಹೇಳು? ಈ ಕುಲದಲ್ಲಿ ಎಲ್ಲರಿಗೂ ಹಿರಿಯನಾಗಿರತಕ್ಕಂಥ ಪುತ್ರ ಯಾರಿದ್ದಾನೆ, ರಾಜಪುತ್ರನಿದ್ದಾನೆ, ರಾಜಕುಮಾರನಿದ್ದಾನೆ, ಅವನು ಪಟ್ಟವನ್ನೇರ್ತಾನೆ, ಸಿಂಹಾಸನವನ್ನೇರ್ತಾನೆ. ಉಳಿದ ಎಲ್ಲ ಸಹೋದರರು ಕೂಡ ಅವನ ಜೊತೆಗೆ ಸಮಾಧಾನದಿಂದ ಇದ್ದುಕೊಂಡು ಅವನ ರಾಜಕಾರ್ಯಕ್ಕೆ ನೆರವಾಗ್ತಾ ಇದ್ದಾರೆ. ಆದರೆ ಇವತ್ತು ಅಂತಹ ಕುಲಾಚಾರವನ್ನು ನೀನು ಕೆಡಿಸಿಬಿಟ್ಟಿ. ನಹಿ ಮನ್ಯೇ ನೃಶಂಸೆ ತ್ವಂ ರಾಜಧರ್ಮಂ ಅವೇಕ್ಷಸೆ ಗತಿಂಬ ನವಿಜಾನಾಸಿ ರಾಜವೃತ್ತಸ್ಯ ಶಾಶ್ವತೀಂ. ಕುಲದ ಆಚಾರ ಏನು ನಿನಗೆ ತಿಳಿದಿಲ್ಲೇನು? ಇದು ನಮ್ಮ ಕುಲದಲ್ಲಿ ಮಾತ್ರವೇ ಅಲ್ಲ, ಯಾವುದೇ ರಾಜಮನೆತನದಲ್ಲಿ ನಡೆಯುವಂತಹ ಸಹಜವಾದ ಪ್ರವೃತ್ತಿ ಇದು. ಹಾಗಿರುವಾಗ ಅದನ್ನು ತಿಳಿಯದೆ, ಅದನ್ನು ಅರಿಯದೆ ಇಂತಹ ತಪ್ಪನ್ನು ಮಾಡಿದೆಯೇನು? ಸತತಂ ರಾಜಪುತ್ರೇಷು ಜ್ಯೇಷ್ಠೋ ರಾಜ ಅಭಿಷಿಚ್ಯದೆ ರಾಜ್ಞಾಮೇತ ಸಮಂ ತತ್ ಸ್ಯಾತ್ ಇಕ್ಷ್ವಾಕೂಣಾಂ ವಿಶೇಷತಃ.
ಯಾವುದೇ ಕ್ಷತ್ರಿಯ ಕುಲದಲ್ಲಿ ರಾಜಮನೆತನದಲ್ಲಿ ನಡೆಯುವಂತಹ ಸಹಜವಾದ ಕ್ರಿಯೆ ಇದು. ಇಕ್ಷ್ವಾಕು ಕುಲದಲ್ಲಿ ಇನ್ನೂ ವಿಶೇಷವಾಗಿದ್ದು ಪರಿಪಾಲಿತವಾಗ್ತಾ ಇದೆ. ಅಂತಹ ನಿಯಮ ನಿನಗೆ ತಿಳಿಯದೇ ಹೋಯಿತೇನು? ತೇಷಾಂ ಧರ್ಮೈಕ ರಕ್ಷಾಣಾಂ ಕುಲ ಚಾರಿತ್ರ ಶೋಭಿನಾಂ ಅದ್ಯ ಚಾರಿತ್ರ ಶೌಟೀರ್ಯಂ ತ್ವಾಂ ಪ್ರಾಪ್ಯ ವಿನಿವರ್ತಿತಂ. ಇಕ್ಷ್ವಾಕು ಕುಲದ ಹಿರಿಮೆ ಏನು? ಧರ್ಮದ ಆಚಾರ ಯಾವತ್ತೂ ಇಕ್ಷ್ವಾಕು ಕುಲದಲ್ಲಿ ತಪ್ಪಿದ್ದಿಲ್ಲ. ಅಂತಿರುವಲ್ಲಿ ಚಾರಿತ್ರೆಯಿಂದಲೇ ಶೋಭೆಯನ್ನು ಪಡೆದಿರತಕ್ಕಂತಹ ಇಕ್ಷ್ವಾಕು ಕುಲದ ಹಿರಿಮೆ, ಗರಿಮೆ, ಯಶಸ್ಸು ಏನಿದೆ ಅದು ನಿನ್ನ ಸಂಪರ್ಕದಿಂದಾಗಿ ಎಲ್ಲ ಇವತ್ತು ಮುರಿದು ಬಿತ್ತು. ತವಾಪಿ ಸುಮಹಾಭಾಗೆ ಜನೇಂದ್ರ ಕುಲಪೂರ್ವಕೆ ಬುದ್ಧಿಮೋಹ ಕಥಮಯಂ ಸಂಭೂತಸ್ತ್ವಯಿ ಗರ್ಹಿತ. ಅಲ್ಲ, ನೀನು ಯಾರೋ ತಿಳಿಯದ ವ್ಯಕ್ತಿಯೇನು? ಯಾವುದೋ ಮನೆಯಲ್ಲಿ ಹುಟ್ಟಿ ಬಂದವಳೇನು? ನಿಮ್ಮಪ್ಪನೂ ಕೂಡ ದೊಡ್ಡ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವನು, ಮಹಾರಾಜನಿದ್ದಾನೆ. ಅಂತಹ ರಾಜಮನೆತನದಲ್ಲಿ ಹುಟ್ಟಿರತಕ್ಕಂತಹ ನಿನಗೆ ರಾಜರ ರೀತಿ ನಿಯಮ ಏನು ಅನ್ನೋದು ತಿಳಿದಿಲ್ಲೇನು? ಇಂತಹ ಒಂದು ಬುದ್ಧಿಯ ವ್ಯಾಮೋಹ ನಿನಗೆ ಯಾಕೆ ಬಂತು ಹೇಳು? ಹೇಗೆ ಬಂತು ಹೇಳು? ನತು ಕಾಮಂ ಕರಿಷ್ಯಾಮಿ ತವಾಹಂ ಪಾಪನಿಶ್ಚಯೇ ಯಯಾ ವ್ಯಸನಮಾರಬ್ಧಂ ಜೀವಿತಾಂತಕರಂ ಮಮ. ನಿನ್ನ ಇವತ್ತಿನ ಈ ನಿಶ್ಚಯ ಏನಿದೆ ಅಲ್ಲ, ಅದು ನಡೆಯದಂತೆ ನಾನು ಮಾಡಿ ಹಾಕ್ತೇನೆ. ಯಾಕೆ? ಕೇವಲ ನನಗೆ ಮಾತ್ರ ಅಲ್ಲ, ಇಡೀ ಕುಲಕ್ಕೇನೆ ದುಃಖವನ್ನು ತಂದಿರತಕ್ಕಂತಹ ನಡತೆ ಅದು ನಿನ್ನದು. ಕೇವಲ ನಮ್ಮಪ್ಪನ ಸಾವು ಅಲ್ಲ, ಇದೇ ದುಃಖ ಹೀಗೆ ಮುಂದುವರಿದರೆ ನಾನೂ ಸಾಯ್ತೇನೆ. ಏಷತ್ವಿದಾನೀಮೇವಾಹಂ ಅಪ್ರಿಯಾರ್ಥಂ ತವಾನಘಂ ನಿವರ್ತಯಿಷ್ಯಾಮಿವನಾದ್ ಭ್ರಾತರಂ ಸ್ವಜನಪ್ರಿಯಂ. ನಿನ್ನ ಬಯಕೆ ಏನಿದೆ ಅದು ಅವಶ್ಯವಾಗಿ ಈಡೇರಲೇಬಾರದು. ಈಗಿಂದೀಗ ವನಕ್ಕೆ ಹೋಗಿ ಆ ಶ್ರೀರಾಮಚಂದ್ರನನ್ನು ಮರಳಿ ರಾಜ್ಯಕ್ಕೆ ಕರೆಸಿಕೊಳ್ತೇನೆ. ಇದರಿಂದಾಗಿ ನಿನ್ನ ತೀರ್ಮಾನ ಅದು ಮುರಿದು ಹೋಯಿತು. ನಿನಗೆ ಇದರಿಂದ ಅಪ್ರಿಯವಾಗ್ತಾ ಇದೆ, ದುಃಖವಾಗ್ತಾ ಇದೆ ಅಂತಂದರೆ ಅದು ನನಗೆ ಸ್ವಾಗತಾರ್ಹವಾಗ್ತಾ ಇದೆ. ನಿನಗೆ ದುಃಖವಾದರೂ ಅಡ್ಡೆ ಇಲ್ಲ. ಈ ಕುಲಾಚಾರ ಅದು ನಡೆಯಬೇಕು. ನಮ್ಮ ದುಃಖ ದೂರ ಆಗಬೇಕು, ಕುಲದ ದುಃಖ ದೂರ ಆಗಬೇಕು, ರಾಜ್ಯದ ದುಃಖ ದೂರ ಆಗಬೇಕು. ಆ ನಡೆಯಲ್ಲಿ ನಿನಗೆ ದುಃಖವಾದರೂ ಚಿಂತೆ ಇಲ್ಲ. ಶ್ರೀರಾಮಚಂದ್ರನನ್ನು ಈಗಿಂದೀಗ ಅರಣ್ಯಕ್ಕೆ ಹೋಗಿ ನಿವರ್ತಯಿಷ್ಯಾಮಿ, ಮರಳಿ ಬರುವಂತೆ ನಾವು ಆತನ ಮನವೊಲಿಸ್ತೇನೆ. ಮರಳಿಸುವುದು ಮಾತ್ರ ಅಲ್ಲ, ನಿವರ್ತಯಿತ್ವಾ ರಾಮಂಚ ತಸ್ಯಾಹಂ ದೀಪ್ತ ತೇಜಸಃ ದಾಸಭೂತೋ ಭವಿಷ್ಯಾಮಿ ಸುಸ್ಥಿತೇನಾಂತರಾತ್ಮನ. ಅವನನ್ನು ಬರಿದೇ ಮರಳಿ ಕರೆಸಿಕೊಳ್ಳೋದು ಅಷ್ಟೇ ಅಲ್ಲ, ಅವನು ನಮಗೆ ರಾಜಾಧಿರಾಜನಾಗಬೇಕು, ನಾನು ಆತನ ದಾಸಾನುದಾಸನಾಗಬೇಕು. ಆ ರೀತಿ ನಾನು ನಡ್ಕೋತೇನೆ. ಇತ್ಯೇವ ಮುಕ್ತ್ವಾ ಭರತೋ ಮಹಾತ್ಮ ಪ್ರಿಯೇತರೈ ವಾಕ್ಯಗಣೈ ಸ್ತುದಂಸ್ತಾಂ ಶೋಕಾರ್ಜಿತಶ್ಚಾಪಿ ನನಾದ ಭೂಯ ಸಿಂಹೋ ಯಥಾ ಮಂದರಕಂದರಸ್ಥಃ. ಭರತ ಈ ರೀತಿಯಾಗಿ ಸಿಂಹದಂತೆ ಘರ್ಜಿಸ್ತಾ ಕಠೋರವಾಗಿರತಕ್ಕಂತಹ ಮಾತುಗಳ ಮೂಲಕ ಆ ಕೈಕೈಯನ್ನು ಭರ್ತನೆ ಮಾಡ್ತಾ ದುಃಖವನ್ನು ಹೊರಗೆ ಹಾಕ್ತಾ ಇದ್ದಾನೆ. ತಾಂ ತಥಾ ಗರ್ಹಯಿತ್ವಾತು ಮಾತರಂ ಭರತಸ್ತದ ರೋಷೇಣ ಮಹತಾವಿಷ್ಟ ಪುನರೇವಾಬ್ರವೀದ್ವಚಃ. ಯಾವ ಮಾತುಗಳಿಂದ ಆ ಕೈಕೈಯನ್ನು ಎಷ್ಟು ಭರ್ಸನೆ ಮಾಡಿದರೂ ಕೂಡ, ಬೈದರೂ ಕೂಡ ಆತನ ರೋಷ, ಆತನ ದುಃಖ ಅದು ಶಮನ ಆಗ್ತಾ ಇಲ್ಲ. ಇನ್ನಷ್ಟು ದುಃಖ, ರೋಷ ಆಕೆ ಮೇಲೆ ಏರಿ ಬರ್ತಾ ಇದೆ. ಮತ್ತೆ ಪುನಃ ಅಂತ ಇದ್ದಾನೆ, ರಾಜ್ಞಾತ್ ಭ್ರಂಶಸ್ವ ಕೈಕೇಯಿ ನೃಶಂಸೆ ದುಷ್ಟಚಾರಿಣಿ ಪರಿತ್ಯಕ್ತಾಸಿ ಧರ್ಮೇಣ ಮಾಮೃತಂ ಮೃದತಿ ಭವ. ತಾಯಿಯನ್ನು ಹೆಸರು ಹಿಡಿದು ಕರೀತಾ ಇದ್ದಾನೆ. ಕೈಕೇಯಿ ನೃಶಂಸೆ, ನಿನ್ನಂತಹ ಒಬ್ಬ ಕಠೋರ ಹೃದಯನ್ನು ನಾನು ಈತನ ಕಂಡದ್ದಿಲ್ಲ. ರಾಜ್ಯಾದ್ಭ್ರಂಶಸ್ವ, ರಾಜ್ಯಭ್ರಷ್ಟಳಾಗಿ ಹೋಗು ನೀನು. ಯಾಕೆ? ಅಂತಹ ದುಷ್ಟಚಾರಿಣಿ, ಮಹಾ ಅನರ್ಥ ಕಾರ್ಯವನ್ನು ನೀನು ಮಾಡಿದವಳಿದ್ದಿ. ಧರ್ಮದ ನಡೆಯಲ್ಲಿ ನಡೆಯುವವರೆಗೆ ಇಂತಹ ದಾರಿ ಅದು ಹಿತವಾದುದಲ್ಲ.
ನಾನು ಸತ್ತರೆ ನನ್ನ ಬಗ್ಗೆ ನಿನಗೆ ದುಃಖ ಬಾರದೇ ಇರಲಿ. ಪತಿಯನ್ನೇ ಕಳಕೊಂಡರೂ ಕೂಡ ಯಾವ ದುಃಖವೂ ಇಲ್ಲದೆ ಸಂತೋಷ ನುಣ್ತಾ ಇದ್ದಿ. ಅಂತಹ ನಿನಗೆ ರಾಜ್ಯದಿಂದೇನೇ ಪರಿತ್ಯಾಗಿರಲಿ, ರಾಜ್ಯಭ್ರಷ್ಟಳಾಗಿ ಹೋಗು ನೀನು. ಕಿಮ್ನು ತೇ ದೂಷಯದ್ರಾಮೋ ರಾಜಾವ ಭೃಷಧಾರ್ಮಿಕ ಯಯೋರ್ ಮೃತ್ಯುರ್ವಿವಾಸಶ್ಚ ತತ್ಕೃತೆ ತುಲ್ಯಮಾಗತವು. ದಶರಥ ಮಹಾರಾಜರ ಗುಣವನ್ನು ನೆನೆಸಿಕೊಂಡಾಗ, ಶ್ರೀರಾಮಚಂದ್ರನ ಗುಣವನ್ನು ನೆನೆಸಿಕೊಂಡಾಗ, ಆ ಕೈಕೈಯ ಮೇಲೆ ಆಕೆ ನಡೆದುಕೊಂಡ ರೀತಿಗಾಗಿ ಇನ್ನಷ್ಟು ಅವನಿಗೆ ಉದ್ವೇಗ ಬರ್ತಾ ಇದೆ. ಶ್ರೀರಾಮಚಂದ್ರ ಭೃಷಧಾರ್ಮಿಕ, ಧರ್ಮದ ದಾರಿಯಲ್ಲಿ ಯಾವತ್ತೂ ತಪ್ಪಿದವನಲ್ಲ. ನಿನಗೇನು ಅನ್ಯಾಯ ಮಾಡಿದ ಹೇಳು? ರಾಜಾವ ಭೃಷಧಾರ್ಮಿಕ, ದಶರಥ ಮಹಾರಾಜರು ಅವರಾದರೂ ಯಾವತ್ತಾದರೂ ಧರ್ಮದ ನಡೆಯನ್ನು ತಪ್ಪಿ ನಡೆದಿದೆಯೇ? ಇಲ್ಲ. ಆ ದಶರಥ ಮಹಾರಾಜರಾದರು ನಿನಗೇನು ಅನ್ಯಾಯ ಮಾಡಿದರು ಹೇಳು? ಯಾವ ನಿನ್ನ ನಡತೆಯಿಂದಾಗಿ ನಮ್ಮ ತಂದೆ ಮೃತನಾಗಿದ್ದಾನೆ, ಶ್ರೀರಾಮಚಂದ್ರ ವನವಾಸಿಯಾಗಿ ಬಿಟ್ಟ. ಭ್ರೂಣಹತ್ಯಾಮಸಿ ಪ್ರಾಪ್ತ ಕುಲಸ್ಯಾಸ್ತಿ ವಿನಾಶನಾತ್ ಕೈಕೈ ನರಕಂಗಚ್ಚ ಮಾಚತಾತ ಸಲೋಕತಾಂ. ನೀನು ಮಾಡಿರತಕ್ಕಂತಹ ತಪ್ಪು ಅದು ಮಹಾಪಾಪ ಕಾರ್ಯವನ್ನು ಮಾಡಿದ್ದಿ. ಪಂಚ ಮಹಾಪಾತಕಗಳಲ್ಲಿ ಭ್ರೂಣಹತ್ಯೆಯೂ ಒಂದು ಸೇರಿದೆ. ಅಂತಹ ಭ್ರೂಣಹತ್ಯೆಯಂತಹ ಮಹಾಪಾಪ ಕಾರ್ಯವನ್ನು ನೀನು ಮಾಡಿದವಳಿದ್ದಿ. ಯಾಕೆ? ನಿನ್ನ ಈ ಒಂದು ನಡೆಯಿಂದಾಗಿ ಈ ಕುಲವೇ ವಿನಷ್ಟವಾಗಿ ಹೋಯಿತು. ಇಕ್ಷ್ವಾಕು ಕುಲಕ್ಕೇನೆ ಮಹಾ ಒಂದು ಅನರ್ಥ ಬಂದು ಹೋಯಿತು. ಅಂತಹ ನಿನಗೆ ಯಾವತ್ತೂ ಸದ್ಗತಿಯಾಗಬಾರದು ಮುಂದೆ. ಅಂತಹ ನೀನು ಕೈಕೇಯಿ ನರಕಂಗಚ್ಚ, ಸತ್ತ ಮೇಲೆ ನಿನಗೆ ಸದ್ಗತಿಯೂ ಆಗದೆ ಹೋಗಲಿ, ಮಹಾ ನರಕದ ಅನರ್ಥದಲ್ಲಿ ಬಿದ್ದು ಹೋಗು. ಮಾಚ ತಾತ ಸಲೋಕತಾಂ, ಪತ್ನಿಯಾದ ಬಳಿಗೆ ಪತಿಯ ಸಾಲೋಕ್ಯ ಸಿಗಬೇಕು, ನಿನಗದು ಸಿಗದೇ ಹೋಗಲಿ. ಭರತ, ಮಗನಾಗಿರತಕ್ಕಂಥ ಭರತ ತಾಯಿ ಕೈಕೈ ಆಕೆಗೆ ಶಪಿಸ್ತಾ ಇದ್ದಾನೆ, ಆಕೆ ಮಾಡಿರತಕ್ಕಂತಹ ಅನರ್ಥ ಕಾರ್ಯಕ್ಕಾಗಿ. ಯತ್ವಯಾ ಹೀದೃಶಂ ಪಾಪಂ ಕೃತಂ ಘೋರೇಣ ಕರ್ಮಣ ಸರ್ವಲೋಕ ಪ್ರಿಯಂ ಹಿತ್ವಾ ಮಮಾಪ್ಯಾಪಾದಿತಂ ಭಯಂ. ನೀನು ನಡೆದಂತಹ ರೀತಿ ಏನಿದೆ ಯಾರೋ ಒಬ್ಬನಿಗಲ್ಲ, ಸಮಸ್ತ ಲೋಕಕ್ಕೂ ಕೂಡ ಅಪ್ರಿಯವಾಗಿ ನೀನು ನಡ್ಕೊಂಡಿದ್ದಿ. ಪಾಪ ಕಾರ್ಯವನ್ನು ಮಾಡಿದ್ದಿ. ಏನು ಘೋರವಾಗಿರತಕ್ಕಂಥ ಕರ್ಮವನ್ನು ಮಾಡಿದ್ದಿ, ನಿನಗೆ ಸದ್ಗತಿಯಾಗದೇ ಹೋಗಲಿ. ತ್ವತ್ಕೃತೆ ಮೇ ಪಿತಾ ವೃತ್ತೋ ರಾಮಶ್ಚಾರಣ್ಯ ಮಾಸ್ತಃ. ನಿನ್ನ ನಡತೆಯಿಂದಾಗಿ ನಮ್ಮಪ್ಪ ಸಾವಿಗೀಡಾದ. ವ್ಯಕ್ತಿ ಯಾವತ್ತಾದರೂ ಸಾಯ್ತಾನೆ. ಸಹಜವಾದ ಸಾವು ಅದು ಸಹಜವಾಗಿ ಸ್ವಾಗತಾರ್ಹ. ಆದರೆ ಇವತ್ತು ಹಾಗೆ ಸಹಜವಾದ ಸಾವು ಸಂಭವಿಸಿದ್ದಲ್ಲ. ನಿನ್ನ ಈ ದುಷ್ಟ ನಡತೆಯಿಂದಾಗಿ ಮಹಾರಾಜರು ಪ್ರಾಣಾರ್ಪಣೆ ಮಾಡಿಕೊಳ್ಬೇಕಾಗಿ ಬಂತು. ತ್ವತ್ಕೃತೆ ಮೇ ಪಿತಾ ವೃತ್ತಃ ರಾಮಶ್ಚಾರಣ್ಯಮಾಶತಃ. ಶ್ರೀರಾಮಚಂದ್ರ ಕಾಡು ಪಾಲಾಗಬೇಕಾಗಿ ಬಂತು. ಅಯಶೋ ಜೀವಲೋಕೆ ಚ ತ್ವಯಾಹಂ ಪ್ರತಿಪಾದಿತಃ. ಎಷ್ಟು ದೊಡ್ಡ ಒಂದು ಅಪಕೀರ್ತಿಯನ್ನು ಈ ಕುಲಕ್ಕೆ ತಂದು ಹಾಕಿದ್ದಿ. ಮಾತೃರೂಪೆ ಮಮಾಮಿತ್ರೆ ನೃಶಂಸೆ ರಾಜ್ಯಕಾಮುಕೆ ನತೇಹಂ ಅಭಿಭಾಷ್ಯೋಸ್ಮಿ ದುರ್ವೃತ್ತೇ ಪತಿಘಾತಿನಿ. ಹೇಳಲಿಕ್ಕೆ ನನ್ನ ತಾಯಿ ನೀನು, ಆದರೆ ತಾಯಿಯ ಸೋಗಿನಲ್ಲಿ ಬಂದಿರತಕ್ಕಂತಹ ನನ್ನ ದೊಡ್ಡ ವೈರಿ ಇದ್ದಿ ನೀನು, ನನ್ನ ದೊಡ್ಡ ಶತ್ರು ಇದ್ದಿ. ಮಮ ಅಮಿತ್ರೆ ನೃಶಂಸೆ, ಕಾರುಣ್ಯದ ಲವಲೇಶವೂ ನಿನ್ನೊಳಗಿಲ್ಲ. ಬರಿದೆ ರಾಜ್ಯ ಕಾಮುಕೆ, ರಾಜ್ಯದ ಅಧಿಕಾರದ ಲಾಸ ನಿನ್ನನ್ನು ಕಾಡ್ತಾ ಇದೆ. ಅದರಿಂದ ಆಗಬಹುದಾಗಿರತಕ್ಕಂಥ ಅನರ್ಥ ಏನು, ಅದರ ಕಡೆ ಕಿಂಚಿತ್ತೂ ಗಮನ ಇಲ್ಲ. ನತೇಹಂ ಅಭಿಭಾಷ್ಯೋಸ್ಮಿ, ನನ್ನ ಜೊತೆ ನೀನು ಮಾತನಾಡಬೇಡ. ದುರ್ವೃತ್ತೆ ಪತಿಘಾತಿನಿ, ಯಾಕೆ ಪತಿಯನ್ನೇ ಸಂಹಾರ ಮಾಡಿದವಳು ನೀನು, ಇದಕ್ಕಿಂತ ದೊಡ್ಡ ದೋಷ ಪಾಪ ಕಾರ್ಯ ಬೇರಿದೆಯೇನು? ಕೌಸಲ್ಯಾಚ ಸುಮಿತ್ರಾಚ ಯಾಶ್ಚಾನ್ಯಾ ಮಮ ಮಾತರಃ ದುಃಖೇನ ಮಹತಾವಿಷ್ಟಾ ಸ್ವಾಂ ಪ್ರಾಪ್ಯ ಕುಲದೂಷಣಿ. ನಮ್ಮ ಕುಲಕ್ಕೆ ಬಂದು ಸೇರಿಕೊಂಡು ಕುಲವನ್ನೆಲ್ಲ ದೋಷಪೂರಿತವನ್ನಾಗಿ ಮಾಡಿಬಿಟ್ಟು ಈ ನಿನ್ನೊಬ್ಬಳಿಂದಾಗಿ ಕೌಸಲ್ಯಾದೇವಿ ದುಃಖವನ್ನು ಅನುಭವಿಸಬೇಕಾಗಿ ಬಂತು, ಸುಮಿತ್ರಾದೇವಿ ದುಃಖವನ್ನು ಅನುಭವಿಸಬೇಕಾಗಿ ಬಂತು, ಇಡೀ ಕುಲವೇ ದುಃಖಕ್ಕೀಡಾಗಬೇಕಾಗಿ ಬಂತು. ನತ್ವಮಶ್ವಪತೆ ಕನ್ಯಾ ಧರ್ಮರಾಜಸ್ಯ ಧೀಮತಃ ರಾಕ್ಷಸೀ ತತ್ರ ಜಾತಾಸಿ ಪ್ರಧ್ವಂಸಿನಿ ಪಿತುಃ. ನೀನು ಅಶ್ವಪತಿ ಮಹಾರಾಜರ ಮಗಳು, ನಾನದನ್ನು ಒಪ್ಪೋದಿಲ್ಲ. ಮಹಾಧರ್ಮಿಷ್ಠನಾಗಿರತಕ್ಕಂತಹ ಪರಮ ಧಾರ್ಮಿಕನಾಗಿರತಕ್ಕಂತಹ ಅಶ್ವಪತಿಯ ಹೊಟ್ಟೆಯಲ್ಲಿ
ಇಂತಹ ಒಬ್ಬಳು ರಾಕ್ಷಸಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೀನು ಅಶ್ವಪತಿಯ ಮಗಳಲ್ಲ, ಒಬ್ಬ ರಾಕ್ಷಸಿ ಇದ್ದಿ. ಕುಲಪ್ರಧ್ವಂಸಿನಿ ಪಿತುಃ, ಯಾಕೆ ನಿನ್ನ ನಡತೆ ಅಂತಹದ್ದಿದೆ, ಇಡೀ ಕುಲವನ್ನೇ ಧ್ವಸ್ತ ಮಾಡಿಬಿಟ್ಟಿದ್ದಿ. ಯತ್ವಯ ಧಾರ್ಮಿಕೋ ರಾಮೋ ನಿತ್ಯಂ ಸತ್ಯಪರಾಯಣ ವನಂ ಪ್ರಸ್ಥಾಪಿತೋ ವೀರ ಪಿತಾಪಿತೃ ದಿವಂಗತಃ. ಮಗನಾಗಿರತಕ್ಕಂತಹ ಸತ್ಯಪರಾಯಣನಾಗಿರತಕ್ಕಂತಹ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿದ್ದಿ, ಪತಿಯನ್ನೇ ಕೊಂದು ಹಾಕಿದ್ದಿ. ಇದು ರಾಕ್ಷಸರ ಸಮಾಚಾರ. ಅಶ್ವಪತಿಯಂತಹ ಪರಮ ಧಾರ್ಮಿಕನಾಗಿರತಕ್ಕಂತಹ ಒಬ್ಬ ಮನುಷ್ಯನ ಮಗಳು ಇಂತಹ ಕಾರ್ಯ ಮಾಡುವುದು ಸಾಧ್ಯ ಇಲ್ಲ. ಯತ್ ಪ್ರಧಾನಾಸಿ ತತ್ಪಾಪಂ ಮಯಿ ಪಿತ್ರ ವನೇ ಕೃತೆ ಭ್ರಾತೃಭ್ಯಾಂ ಚ ಪರಿತ್ಯಕ್ತೆ ಸರ್ವಲೋಕಸ್ಯ ಚಾಪ್ರಿಯೇ ಕೌಸಲ್ಯಾಂ ಧರ್ಮಸಂಯುಕ್ತಾಂ ವಿಯುಕ್ತಾಂ ಪಾಪನಿಶ್ಚಯೇ ಕೃತ್ವ ಕಂ ಪ್ರಾಪ್ಸಿಸೇ ಹ್ಯದ್ಯ ಲೋಕಂ ನಿರೇಗಾಮಿನಿ. ಇಷ್ಟೆಲ್ಲ ಕುಲಕ್ಕೆ ಅನರ್ಥ ಕಾರ್ಯವರು ಮಾಡಿದ್ದಿ. ಇದ್ದ ನರಕ ಲೋಕ ನಿನಗೆ ಸಾಕಾಗಲಿಕ್ಕಿಲ್ಲ, ನಿನಗೋಸ್ಕರ ಇನ್ನೊಂದು ಹೊಸದಾಗಿರತಕ್ಕಂಥ ನರಕಲೋಕವನ್ನು ಸೃಷ್ಟಿ ಮಾಡಬೇಕಾಗಬಹುದು. ಕಿಂ ನಾವ ಬುದ್ಧಿಸೇ ಕ್ರೂರೆ ನಿಯತಂ ಬಂಧು ಸಂಶ್ರಯಂ ಜ್ಯೇಷ್ಠಂ ಪಿತೃಸಮಂ ರಾಮಂ ಕೌಸಲ್ಯಾಯ ಆತ್ಮಸಂಭವಂ. ಕೌಸಲ್ಯ ಮಗನಾಗಿರತಕ್ಕಂಥ ಶ್ರೀರಾಮಚಂದ್ರ ಕೌಸಲ್ಯಗೆ ಒಬ್ಬ ಮಗನ ಅಲ್ಲ, ಸಮಸ್ತ ಲೋಕಕ್ಕೆ ಅವನು ತಂದೆ ಇದ್ದಾನೆ. ಅಂತಹ ಜ್ಯೇಷ್ಠಂ ಪಿತೃಸಮಂ ರಾಮಂ ಕೌಸಲ್ಯಾಯ ಆತ್ಮಸಂಭವಂ ಅಂಗಪ್ರತ್ಯಂಗಜ ಪುತ್ರ ಹೃದಯಾತ್ಯಭಿಧಾಯತೆ ತಸ್ಮಾತ್ ಪ್ರಿಯತರೋ ಮಾತು ಪ್ರಿಯಾ ಏವತು ಬಾಂಧವಾ. ಜ್ಯೇಷ್ಠಂ ಪಿತೃಸಮಂ ರಾಮಂ, ಹಿರಿಯ ಅಣ್ಣ ಶ್ರೀರಾಮಚಂದ್ರ ನನಗೂ ತಂದೆಯಂತಹ ತಂದೆಗೆ ಸಮನಾಗಿರತಕ್ಕಂತಹವನು. ಅಂತಹ ಗೌರವ ಆತನ ಮೇಲೆ ನನಗಿದೆ. ಕೌಸಲ್ಯ ಆತ್ಮಸಂಭವಂ, ಕೌಸಲ್ಯ ಮಗನಿದ್ದಾನೆ. ಒಬ್ಬ ಮಗ ಅಂತ ಹೇಳಿದರೆ, ಮಗು ಅಂತಂದರೆ ತಾಯಿಯ ಆ ದೇಹದ ಆ ರಕ್ತದ ಕಣಗಳಿಂದಲೂ ಕೂಡ ಹುಟ್ಟಿರತಕ್ಕಂತಹ ಇನ್ನೊಂದು ವ್ಯಕ್ತಿ ಒಂದು ಮಗು ಅಂತಂದರೆ, ಅಂತಹ ಮಗುವಿನ ಮೇಲೆ ತಾಯಿಯಾದವಳಿಗೆ ಅದೆಷ್ಟು ಮಮತೆ ಇರುತ್ತೆ. ಅಂತಹ ಶ್ರೀರಾಮಚಂದ್ರನನ್ನು ಹೀಗೆ ಕಾಡಿಗಟ್ಟುವ ಮೂಲಕ ಆ ಕೌಸಲ್ಯಾದೇವಿಗೆ ಎಷ್ಟು ದೊಡ್ಡ ನೋವನ್ನು ಕೊಟ್ಟಿದ್ದಿ. ನೀನು ಒಬ್ಬ ಮನುಷ್ಯಳಲ್ಲ, ನೀನು ರಾಕ್ಷಸಿ ಇದ್ದಿ, ಹೀಗೆ ಅಂತ ಹೇಳಿಕೊಂಡು ಭರತ ನಾನಾ ಬಗೆಯ ಮಾತುಗಳಿಂದ ರಾಮನ ಗುಣಗಳನ್ನೆಲ್ಲ ಮೆಲುಕು ಹಾಕೋಬೇಕು. ಅಂತಹ ಶ್ರೀರಾಮಚಂದ್ರನ ಕಾಡಿಗಟ್ಟುವುದಕ್ಕಾಗಿ ಆ ತಾಯಿಯನ್ನು ಬೈಯಬೇಕು. ದಶರಥ ಮಹಾರಾಜನ ಗುಣಗಳನ್ನೆಲ್ಲ ನೆನಪಿಸಿಕೊಳ್ಳಬೇಕು. ಇಂಥ ದಶರಥ ಮಹಾರಾಜರ ಮರಣಕ್ಕೆ ಕಾರಣಲಾದುದಕ್ಕಾಗಿ ತನ್ನ ತಾಯಿಯನ್ನು ಕೈಕೇಯಿಯನ್ನು ಬೈಯಬೇಕು. ಈ ರೀತಿಯಾಗಿ ಕೈಕೇಯಿದೇವಿ ಮಾಡಿರತಕ್ಕಂತಹ ಅನರ್ಥ ಕಾರ್ಯಕ್ಕೋಸ್ಕರ ಆಕೆಯನ್ನು ನಾನಾ ಬಗೆಯಲ್ಲಿ ಭರತ ದ್ವೇಷಿಸ್ತಾ ಇದ್ದಾನೆ, ಭರ್ತನ ಮಾಡ್ತಾ ಇದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.